ವೆಲ್ಕಮ್ ಟು ಕಲಾ ಕ್ರಿಯೇಷನ್. ಹಾಯ್ ಫ್ರೆಂಡ್ಸ್, ಈ ವಿಡಿಯೋನಲ್ಲಿ 2 ರೆಸಿಪಿ ತೋರಿಸ್ತಾ ಇದ್ದೀನಿ. ಒಂದು ಮೂಲಂಗಿ ಪರಾಟ, ಇನ್ನೊಂದು ಕೆಂಪು ಚಟ್ನಿ ಅಥವಾ ಇದಕ್ಕೆ ಕೊಲ್ಲಾಪುರ ಠೇಚಾ ಅಂತಾರೆ ಗೊತ್ತಲ್ವಾ. ಖಟ್ಟ ಮಿಠ ಚಟ್ನಿ ನಮ್ಮ ರೊಟ್ಟಿ ಜೊತೆ, ಅನ್ನದ ಜೊತೆ, ಚಪಾತಿ ಜೊತೆ, ಪುಡಿ ಜೊತೆ 15 ದಿವಸ ಇಟ್ಟು ತಿನ್ಬೋದು. ಅದನ್ನು ತೋರಿಸ್ತಾ ಇದ್ದೀನಿ ನಾನು ಇವತ್ತು. ಮೊದಲನೇದಾಗಿ ನಾನು ನಿಮಗೆ ಮೂಲಂಗಿ ಪರಾಟನ ತೋರಿಸ್ತಾ ಇದ್ದೀನಿ. ಮೊದಲು ಮೂಲಂಗಿ ತೊಗೊಂಡಿದ್ದೀನಿ 2, 3 ಎಷ್ಟು ನಿಮ್ಮ ಮನೆಯಲ್ಲಿ ಎಷ್ಟು ಜನರಿದ್ದಾರೋ ಅದರ ಹಿಸಾಬ್ಲಿಂದ ನೀವು ತೊಗೋಬೇಕು. ನಮ್ಮ ಮನೆಯಲ್ಲಿ ನಾವು 3 ಜನ ಇದ್ದೀವಿ ತಿನ್ನೋರು. ಹಾಗಾಗಿ ನಾನು 3 ಮೂಲಂಗಿನ ತೊಗೊಂಡಿದ್ದೀನಿ. 3 ಮೂಲಂಗಿನ ಚೆನ್ನಾಗಿ ಹಿರಿದುಕೊಂಡು ಚೆನ್ನಾಗಿ ಹಿಂಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ಒಣ ಕಾಣಿಸ್ಬೇಕದು, ಇಲ್ಲಾಂದರೆ ಫ್ರೈ ಮಾಡೋಕ್ಕೆ ತುಂಬ ಸಮಯ ತಗೋತೆ. ನೋಡಿ, ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ, ಜೀರಿಗೆ ಹಾಕಿ, ಅದಕ್ಕೆ ಈ ಮೂಲಂಗಿ ಹಿಂಡಿಟ್ಟಂಥ ಮೂಲಂಗಿಯನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ಹೋಮ್ ಮೇಡ್ ಮ್ಯಾಗಿ ಮಸಾಲ ಇದೆ, ಅದನ್ನು ನಾನು 2 ಚಮಚ ಹಾಕೋತಾ ಇದ್ದೀನಿ. ಈಗ 1.5 ಬಟ್ಲು 1.5 ಬಟ್ಲು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಕೆಂಪು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು 1 ಚಮಚ 2 ಚಮಚ ನಿಮ್ಗೆ ಎಷ್ಟು ಖಾರ ಬೇಕೋ ಅದಕ್ಕೆ ಅನುಸಾರವಾಗಿ ನೀವು ಖಾರನ ಹಾಕ್ಕೊಳ್ಳಿ. ಅರಿಶಿಣ ಅರ್ಧ ಚಮಚ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈ ಥರ ಆಗಬೇಕು. ಅದು ಒಂದು 5-10 ನಿಮಿಷ, ಜಾಸ್ತಿನೂ ಫ್ರೈ ಮಾಡೋದೇನು ಬೇಡ. ಯಾಕಂದರೆ ಪುಡಿಯಲ್ಲಿ ಅಂದರೆ ಪರಾಟದಲ್ಲಿ ಮತ್ತೆ 2 ಕಡೆ ನಾವು ಚೆನ್ನಾಗಿ ಬೇಯಿಸೋದ್ರಿಂದ ಮತ್ತೆ ಅದು ಒಳಗೆ ಉಮ್ಗಾಯುತ್ತೆ. ನೋಡಿ, ಈ ಥರ ರೆಡಿಯಾಗಿದೆ ನಮ್ಮ ಮಸಾಲ ಬ್ಯಾಟರ್. ಈಗ ನಾನು ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಈಗ ಸ್ವಲ್ಪ ಒಂದು ಉಳ್ಳೆಯನ್ನು ಮಾಡಿಕೊಂಡು ಈ ಥರ 2 ಕೈಯಿಂದ ಸ್ವಲ್ಪ ಪುಡಿ ಆಕಾರಕ್ಕೆ ಮಾಡ್ಕೋಬೇಕು. ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡ ತಕ್ಷಣ ಈಗ ಸ್ವಲ್ಪನೇ ಮಸಾಲ ಜಾಸ್ತಿ ಹಾಕಿದ್ರೆ ಮಕ್ಕಳಿಗೆ ಇಷ್ಟ ಆಗೋಲ್ಲ. ಮೂಲಂಗಿನಲ್ಲಿ ನಾನು ಕಡಲೆ ಹಿಟ್ಟು ಹಾಕಿದ್ರಿಂದ ಅದ್ರ ಉಗ್ರ ಅಂತ ಒಂಥರ ಸ್ಮೆಲ್ ಬರುತ್ತೆ. ಅದು ಸ್ಮೆಲ್ ಬರೋದಿಲ್ಲ ಫ್ರೆಂಡ್ಸ್. ಮತ್ತು ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ ಆಗಿರುತ್ತೆ. ಬೇಸನ್ ಅಂದರೆ ಕಡಲೆ ಹಿಟ್ಟು ಅಂತಲ್ಲ, ನಾನು ಮಹಾರಾಷ್ಟ್ರದಲ್ಲಿದ್ದೀನಿ, ಹಾಗಾಗಿ ನಾನು ಕನ್ನಡ ಹಿಂದಿ ಮಿಕ್ಸ್ ಬರುತ್ತೆ, ಬೈಬೇಡಿ. ನೋಡಿ, ಈ ಥರನ ಪರಾಟ ಎಷ್ಟು ಚೆನ್ನಾಗಿ ಆಗ್ತಾಯಿಲ್ಲ, ಎಲ್ಲಿ ಕಟ್ ಆಗ್ತಾಯಿಲ್ಲ. ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೊಳ್ಳಿ. ಈ ಥರ ಹಿಟ್ಟು ಸ್ವಲ್ಪನೇ ಹಚ್ಚಿ, ಜಾಸ್ತಿನೂ ಹಚ್ಚೋಕೆ ಹೋಗಬೇಡಿ. ನೋಡಿ, ನಮ್ಮ ಪರಾಟ ರೆಡಿಯಾಗಿದೆ. ಈಗ ಹಂಚು ಕೂಡ ಚೆನ್ನಾಗಿ ಕಾದಿದೆ. ಕಾದ ಹಂಚಿನ ಮೇಲೆ ಪರಾಟ ಹಾಕ್ಕೊಂಡು 2 ಕಡೆ ಮೊದಲು ಬೇಯಿಸ್ಕೊಳ್ಳಿ. ಆಮೇಲೆ ತುಪ್ಪ ಹಚ್ಚಿ, ನೀವು ಯಾವುದೇ ಪರಾಟ ಮಾಡಿದ್ರೂ ಅದಕ್ಕೆ ತುಪ್ಪ ಅಥವಾ ಬೆಣ್ಣೆ ಹಚ್ಚಿದ್ರೆ ಅದರ ಟೇಸ್ಟ್ 2 ಪಟ್ಟು ಹೆಚ್ಚಾಗುತ್ತೆ. ನೋಡಿ, ನಾನು 2 ಕಡೆ ತುಪ್ಪ ಹಚ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಉಪ್ತಾ ಇದೆ ಪರಾಟ. ಅಂದರೆ ಒಳಗಡೆ ಕೂಡ ಚೆನ್ನಾಗಿ ಉಮ್ಗಾಯುತ್ತೆ ಅದು ಬ್ಯಾಟರ್ ಮಸಾಲ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇದೇ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಟಿಫನ್ನಲ್ಲೂ ಕೂಡ ನೀವು ರೋಲ್ ಮಾಡಿ ಕೆಚಪ್ ಜೊತೆ 2 ಟೈಮು ತಿಂತಾರೆ ಆರಾಮಾಗಿ. ಪಲ್ಯ ಮಾಡಿದ್ರೆ ಹೋಗಲ್ಲ, ಅದು ಒಂಥರ ಸ್ಮೆಲ್ಲು ಕೂಡ ಬರುತ್ತೆ. ಟಿಫನ್ನಲ್ಲೂ ಕೂಡ ಓಪನ್ ಮಾಡಿದ ತಕ್ಷಣ ಒಂಥರ ಸ್ಮೆಲ್ ಬರುತ್ತೆ. ನೀವು ಈ ಥರ ಪರಾಟ ಮಾಡಿ ಇದು ಮಾಡೋದಕ್ಕೂ ತುಂಬ ಕಡಿಮೆ ಸಮಯದಲ್ಲಾಗುತ್ತೆ. ಏನಿಲ್ಲ ಅಂದರೆ 1/2 ಅವರ್ನಲ್ಲಿ ಮಾಡ್ಕೋಬೋದು. ಈಗ ನೋಡಿ, ನಾನು ಪುಡಿ ಜೊತೆ ಪರಾಟ ಜೊತೆ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಕೆಂಪು ಮೆಣಸಿನ್ಕಾಯಿ ಇದು ನಾನು 10 ರೂಪಾಯಿ ಪಾವು kg ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಕೊಬ್ಬರಿ ತೊಗೊಂಡಿದ್ದೀನಿ, ಹಸಿ ಕೊಬ್ಬರಿ. ಒಣ ಕೊಬ್ಬರಿನೂ ತೊಗೋಬೋದು, ಆದರೆ ನನ್ನ ಹತ್ರ ಹಸಿ ಕೊಬ್ಬರಿ ಇತ್ತು, ಅದನ್ನೇ ತೊಗೊಂಡಿದ್ದೀನಿ. ಮೆಣಸಿನ್ಕಾಯನ್ನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಕಡಾಯಿನಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಜೀರಿಗೆ, ಅಜ್ವಾಯಿನ್. ಈಗ ಅಜ್ವಾಯಿನ್ ಹಾಕ್ಕೊಳ್ಳಿ. ಚೆನ್ನಾಗಿ ಕೆಂಪು ಆಗೋವರೆಗೂ ನಿಲ್ಲಿ. ಇದಕ್ಕೆ ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ನಾನು 1 ಕಟ್ಟು ಬೆಳ್ಳುಳ್ಳಿನ ಸೋಸ್ಕೊಂಡಿದ್ದೆ, ಅದೊಂದು ಕಟ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಜಾಸ್ತಿನೂ ಹಾಕೋಬೋದು, ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿದು. ನೋಡಿ, ಕೊಬ್ಬರಿನ ಹಾಕೋತಾ ಇದ್ದೀನಿ. ಕೊಬ್ಬರಿ ಎಷ್ಟು ಹಾಕಬೇಕು ಅಂದರೆ 2 ಮುಟ್ಟಿಗೆ ಎಷ್ಟು ಹಾಕಬೇಕು, ಇಲ್ಲ ಅರ್ಧ ಬಟ್ಲು ಹಾಕಿದ್ರೂ ಸಾಕು. ಯಾಕಂದರೆ ನಾನು ಮೆಣಸಿನ್ಕಾಯಿ ಜಾಸ್ತಿ ತೊಗೊಂಡಿಲ್ಲ, 10-12 ಮೆಣಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿ ಇವೆ. ಅದರಲ್ಲಿ ಅರ್ಧ ಕೊಬ್ಬರಿ ತೊಗೋಬೇಕು, ಕೊಬ್ಬರಿಯಲ್ಲಿ ಅರ್ಧ ಬೆಳ್ಳುಳ್ಳಿನ ತೊಗೋಬೇಕು. ನೋಡಿ, ಈಗ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಮಿಕ್ಸರ್ ಗ್ರೈಂಡರ್ಗೆ ಹಾಕಿದ್ದೀನಿ ಎಲ್ಲ ಹುರ್ಕೊಂಡದ್ದನ್ನು. ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ, ಸ್ವಲ್ಪ
ಬೆಲ್ಲ ಹಾಕೋತಾ ಇದ್ದೀನಿ ಇದಕ್ಕೆ ನಾನು. ಇದು ಹುಣಸೆಹಣ್ಣು ಮತ್ತು ಬೆಲ್ಲ, ಉಪ್ಪು ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹುಣಸೆ ಹಣ್ಣಿನಿಂದ ಇದು 15ರಿಂದ 20 ದಿನದವರೆಗೆ ಕೆಡೋದಿಲ್ಲ. ನೀವು ಫ್ರಿಜ್ನಲ್ಲಿ ಇಟ್ಟರೂ ಕೆಡೋಲ್ಲ, ಹೊರಗಿಟ್ಟರೂ ಕೆಡೋದಿಲ್ಲ. ನೋಡಿ ಈಗ ಗ್ರೈಂಡ್ ಆಗೋವರೆಗೂ ನಾನು ತಡ್ಕ ಮಾಡ್ಕೊಂಡಿದ್ದೀನಿ. ತಡ್ಕನಲ್ಲಿ ಎಣ್ಣೆ ಮತ್ತು ಹಳದಿನ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನಮ್ಮ ಚಟ್ನಿದು. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ನಮ್ಮ ಪರಾಠ ಚಟ್ನಿ ಕೆಚಪ್ ಜೊತೆ ಸವಿಯೋಕೆ ಸಿದ್ಧವಾಗಿದೆ. ನಾನೀಗ ಪರಾಠನ ಒಂದು ಕೈಯಿಂದ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ನೋಡಿ ಒಳಗಡೆ ಕೂಡ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ ಒಂದೇ ಬಳಿಯಿಂದ ಕಟ್ ಮಾಡ್ಬೋದು ಇದನ್ನು. ನೋಡಿ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮೈ ಚಾನಲ್.